ಸಿಂಹರಾಶಿ, ಧಾರ್ಮಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂತಹ ದಿವಸ. ಸಮಾರಂಭಗಳಿಗೆ ಹಾಜರಾಗತಕ್ಕಂಥದ್ದು, ಯಾವುದೋ ಪುಣ್ಯಕ್ಷೇತ್ರಗಳಲ್ಲಿ ಅಥವಾ ಮಂಗಳ ಕಾರ್ಯಗಳಲ್ಲಿ ನೀವು ನಡೀತಕ್ಕಂತಹ ಕಲಾಪದಲ್ಲಿ ಭಾಗಿಗಳಾಗಿ ಪುಣ್ಯ ಭಾಜನರಾಗ್ತೀರಿ, ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶಗಳಿದೆ. ಮಕ್ಕಳಿಗೆ ನೀತಿ ಪಾಠವನ್ನು ಹೇಳಿ ಗೌರವ ಬರುತ್ತೆ. ಹೊಸ ಉದ್ಯಮಕ್ಕೋಸ್ಕರವಾಗಿ ಬೇರೆಯವರ ಪರಿಚಯವೂ ಕೂಡ ಆಗುತ್ತೆ. ವ್ಯವಹಾರದ ಲಕ್ಷಣ ಅದು. ಆದ್ದರಿಂದ ನಿಮ್ಮ ವ್ಯವಹಾರವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇರತಕ್ಕಂಥದ್ದು. ನಿಮ್ಮ ಕೆಲಸಕ್ಕೆ, ನಿಮ್ಮ ಸಾಧನೆಗೆ ಪ್ರಶಂಸೆ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಹಲವಾರು ಜನ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರಬಹುದು, ನಿಮ್ಮ ಸಲಹೆ ಸೂಚನೆಗಳನ್ನು ಕೇಳಿ ಪಡೆಯಬಹುದು. ಇದೆಲ್ಲದಕ್ಕೂ ಕೂಡ ಅವಕಾಶಗಳು ಇರತಕ್ಕಂಥದ್ದು. ಆರ್ಥಿಕವಾದಂತಹ ಬಿಕ್ಕಟ್ಟು ನಿಮಗೆ ಕಾಡಬಹುದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಏನಿರುತ್ತೆ ಅದಕ್ಕೆ ಬೇರೆಯವರ ಸಲಹೆಗಳು ಬೇಡ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ಸರಿತಪ್ಪುಗಳನ್ನು ಸಮಾಧಾನಕರವಾಗಿ ಯೋಚನೆಯನ್ನು ಮಾಡಿ, ತಪ್ಪುಗಳಿದ್ದರೆ ಅದನ್ನ ಅಗತ್ಯವಾಗಿ ತಿದ್ದಿಕೊಳ್ತಕ್ಕಂತಹ ಪ್ರಯತ್ನವನ್ನು ನೀವೇ ಮಾಡಿ. ತಾಳ್ಮೆ ಬಲು ಮುಖ್ಯ. ಯಾಕೆ ಅಂತಂದರೆ ನಿಮ್ಮಿಂದ ಆಗತಕ್ಕಂತಹ ಯಾವುದೋ ಅಪರಾಧಗಳನ್ನು, ಅನಾಹುತಗಳನ್ನು ಬೇರೆ ಯಾರಾದರೂ ಗುರುತಿಸಿ ಹೇಳಿದಾಗ ತತ್ಕ್ಷಣದಲ್ಲಿ ಸ್ವಾಭಾವಿಕವಾಗಿ ಕೋಪ ಬರತಕ್ಕಂಥದ್ದು. ಹಾಸ್ಯಾಸ್ಪದ ಅಥವಾ ವಿರೋಧಕ್ಕೆ ಅವಕಾಶವಾಗತಕ್ಕಂತಹ ಪರಿಸ್ಥಿತಿ ಎದುರಾಗುವಂಥದ್ದಿದೆ. ಅದನ್ನು ಎದುರಿಸಬೇಕಾಗತ್ತೆ. ಜವಾಬ್ದಾರಿಗಳಿಂದ ನೀವು ಹೊರಬರಬೇಕು. ಒಂದಷ್ಟು ಜವಾಬ್ದಾರಿಗಳು ಪ್ರತಿಯೊಬ್ಬರಿಗೂ ಇರುತ್ತೆ, ಆದರೆ ಅದರಲ್ಲಿ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳು, ಕರ್ತವ್ಯಗಳು ಯಾವುದು ಅಂತ ಹೇಳಿ ಗುರುತಿಸಿ ಅದನ್ನು ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಮಾಡಿ ಆ ಜವಾಬ್ದಾರಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ಕಳ್ಕೊಳ್ಬೇಕು ಅಂತಕ್ಕಂತಹ ವಿಚಾರ ಇಲ್ಲಿದಾಗಿರುತ್ತೆ. ಜನಸಂದಣಿಯಲ್ಲಿ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು. 10 ಜನರು ಒಟ್ಟಿಗೆ ಇರುವಾಗ, ಗುಂಪು ಇರುವಾಗ ನೀವು ಅಲ್ಲಿ ಇರತಕ್ಕಂಥದ್ದು ಸೂಕ್ತ ಅಲ್ಲ. ಮಕ್ಕಳ ವರ್ತನೆ ಹಿರಿಯರಿಗೆ ಬೇಸರವನ್ನು ತರುತ್ತೆ. ಮಧ್ಯದಲ್ಲಿ ನೀವು ಹಾಕ್ಕೊಂಡು ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ಆಂಜನೇಯನನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ರಾಜಕೀಯದ ಪ್ರಭಾವ ನಿಮಗೆ ಕೆಲಸ ಮಾಡ್ತಕ್ಕಂಥದ್ದು. ಇದರ ಅರ್ಥ ನೀವು ಯಾವ ಕೆಲಸಕ್ಕೆ ಸಂಕಲ್ಪ ಮಾಡ್ತೀರೋ, ಯಾವ ಕೆಲಸಕ್ಕೆ ಕೈ ಹಾಕ್ತಿರೋ ಆ ಕೆಲಸಗಳಿಗೆ ರಾಜಕೀಯದ ಸ್ವಲ್ಪ ಲೇಪ ಇದ್ದರೆ, ರಾಜಕೀಯದ ಒಂದು ಪ್ರಭಾವ ಇದ್ದರೆ, ರಾಜಕಾರಣಿಗಳ ಮಾತಿದ್ದರೆ, ಅವರ ಸಹಾಯ ಇದ್ದರೆ, ಅವರಿಂದ 4-6 ಹಿತವಚನಗಳಿದ್ದರೆ ನಿಮ್ಮ ಕೆಲಸ ಬಹಳ ಸರಳ ಸುಲಭವಾಗಿ ಆಗತ್ತೆ ಅನ್ನುವಂಥದ್ದು. ಮಾತಿಗೆ ಬೆಲೆ ಇರತಕ್ಕಂಥದ್ದು, ಕೆಲಸ ಸಾಧ್ಯವಾಗ್ತಕ್ಕಂಥದ್ದು. ನೀವು ಆಡ್ತಕ್ಕಂತಹ ಮಾತಿಗೂ ಕೂಡ ಬೆಲೆ ಇದೆ. ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಆದರೆ ತುಂಬ ಪರಿಶ್ರಮ ಪಡಬೇಕಾಗತ್ತೆ. ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ತಕ್ಕ ಬೆಲೆ, ಆದಾಯ, ಲಾಭ ಇವೆಲ್ಲವೂ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಿ. ಆರೋಗ್ಯದಲ್ಲಿ ಇರತಕ್ಕಂತಹ ಸಣ್ಣ ಪುಟ್ಟ ವ್ಯತ್ಯಯಗಳು ನಿಮ್ಮನ್ನು ಕೆಲಸಕ್ಕೆ ಅಡ್ಡಿ ಮಾಡಿರಬಹುದು, ಆದರೆ ಇಂದು ಅದು ಯಾವುದೂ ಕೂಡ ಇರುವುದಿಲ್ಲ. ಅವೆಲ್ಲವನ್ನು ದಾಟಿ ಬಹಳ ಆರೋಗ್ಯದಿಂದ ಇರತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಶುಭವಾದಂತಹ ಸಮಯ, ಉತ್ತಮವಾದಂತಹ ನಿರ್ಧಾರಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ. ಕಾಲಿಗೆ ಸ್ವಲ್ಪ ಪೆಟ್ಟು ಬೀಳತಕ್ಕಂತಹ ಸಾಧ್ಯತೆ ಇದೆ. ಜಾಗ್ರತೆಯನ್ನು ವಹಿಸಿ. ಎಚ್ಚರಿಕೆ ತಪ್ಪಿದ್ರಿ ಆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿಕಲಚೇತನರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ. ಆಯಾ ವಯಸ್ಸಿಗನುಗುಣವಾಗಿ ಆ ವಿಕಲಚೇತನರು ಯಾರಿರುತ್ತಾರೆ ಅವರನ್ನು ಗುರುತಿಸಿ ನಿಮ್ಮ ಶಕ್ತಿಯನ್ನು ಮೀರಿ ಸಹಾಯ ಮಾಡಿದರೆ ಅವರ ಮನಸ್ಸಿನಲ್ಲಿ ಆಗತಕ್ಕಂತಹ ಸಮಾಧಾನ, ತೃಪ್ತಿ, ಸಂತೋಷ ನಿಮ್ಮನ್ನೂ ಕೂಡ ಸಂತೋಷವಾಗಿಡುತ್ತೆ. ಹಾಗಾಗಿ ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ಇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಮಿತ್ರರಿಂದಲೇ ತೊಂದರೆಯಾಗತಕ್ಕಂತಹ ದಿವಸ. ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆಯಲ್ಲಿ ಓದ್ತಕ್ಕಂಥವರೇ ನಿಮಗೆ ಒಂದಷ್ಟು ತೊಂದರೆಗಳನ್ನು ಮಾಡ್ತಾರೆ. ಆದರೆ ಅದನ್ನು
ಎದುರಿಸ್ತಕ್ಕಂತಹ ಧೈರ್ಯ ಸಾಮರ್ಥ್ಯ ಎಲ್ಲವೂ ಕೂಡ ನಿಮಗಿರಬಹುದು. ತಾಳ್ಮೆಯಿಂದ ಒಳ್ಳೆಯ ಮನಸ್ಥಿತಿಯಿಂದ ಅದನ್ನು ಸ್ವೀಕರಿಸಿ ಅದರಿಂದ ಗೆದ್ದು ಬರಬೇಕಾದಂತಹ ಒಂದು ಸವಾಲು ನಿಮ್ಮ ಮುಂದೆ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಜೊತೆಗೆ ಶುಭವೂ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ. ಯಾರನ್ನಾದರೂ ಕೂಡ ನೀವು ಕ್ಷಮಿಸಬೇಕು ಅನ್ನುವಂತಹ ಪ್ರಸಂಗ ಇದ್ದರೆ ದಯವಿಟ್ಟು ಆ ಕ್ಷಮೆ ಇರಲಿ, ಅವ್ರನ್ನ ಕ್ಷಮಿಸಿಬಿಡಿ. ಅವರೂ ಕೂಡ ಅದರಿಂದ ತೃಪ್ತರಾಗ್ತಾರೆ. ನಿಮ್ಮ ಮೇಲಿನ ಭಾರವೂ ಕೂಡ ಕಡಿಮೆ ಆಗ್ತಕ್ಕಂಥದ್ದಿದೆ. ಮನೆಯ ಅಗತ್ಯತೆಗೆ ಆದ್ಯತೆಯನ್ನು ಕೊಡಿ. ಮನೆಯಲ್ಲಿ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವರು ನಿಮ್ಮಿಂದ ಏನನ್ನೆಲ್ಲ ಅಪೇಕ್ಷೆ ಪಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ನೀವು ಅದೆಲ್ಲವನ್ನು ಬಗೆಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಏಕಾಗ್ರತೆ ಉತ್ತಮವಾದಂತಹ ಫಲಿತಾಂಶವನ್ನು ನೀಡುತ್ತೆ. ಬಹಳ ಮನಸ್ಸನ್ನು ಕೇಂದ್ರೀಕರಣ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಯಾವ ವಿಷಯವನ್ನು ನೀವು ಗಾಂಭೀರ್ಯದಿಂದ ಚರ್ಚೆ ಮಾಡ್ತಿರೋ, ಚಿಂತನೆ ಮಾಡ್ತಿರೋ, ಆ ವಿಷಯ ಬಹಳ ಮುಖ್ಯವಾಗಿ ನಿಮ್ಮನ್ನು ಮೇಲಿನ ಸ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಜೀವನದ ಶೈಲಿಯಲ್ಲಿ ಸುಧಾರಣೆಯನ್ನು ಕಾಣತಕ್ಕಂತಹ ದಿವಸ. ನೀವು ಇಷ್ಟು ದಿವಸ ಹೇಗೋ ಒಂದು ರೀತಿಯಲ್ಲಿದ್ದಿರಿ, ಯಾವುದೋ ಒಂದು ಪ್ರಭಾವ ಸನ್ಮಾರ್ಗಕ್ಕೆ ನಿಮ್ಮನ್ನು ಎಳೀತಾ ಇದೆ. ನೀವು ಆಗಲೇ ಸನ್ಮಾರ್ಗದಲ್ಲಿದ್ದರೂ ಕೂಡ ಅದರಲ್ಲಿ ಇನ್ನೂ ಉತ್ತಮವಾದಂತಹ ಒಂದು ದಾರಿಯನ್ನು ಕಾಣಲಿಕ್ಕೆ ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ತಿಳಿಯಬೇಕಾಗತ್ತೆ. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಆ ಗೋಪಾಲಕೃಷ್ಣ ಯಾವ ರೀತಿಯ ಪ್ರತಿಬಂಧಕ ದೋಷಗಳಿದ್ದರೂ ಕೂಡ ಅವೆಲ್ಲವನ್ನು ನಿವಾರಣೆ ಮಾಡಲಿ. ಶುಭವಾಗಿ.